ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ಶುಕ್ರವಾರದ ದಿವಸ ಮತ್ತು ನಾವು ಉಪವಾಸ ಪ್ರಾರ್ಥನೆಯಲ್ಲಿ ತೊಡಗಿಕೊಳ್ಳುವಂಥ ದೇವರು ಸಹಾಯ ಮಾಡಿದ್ದಾರೆ. ನಾವು ಈ ದಿನ ವಿಶೇಷವಾಗಿ ಕರ್ತನ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕಿದ್ದೇವೆ. ಕಾರಣ ಉಪವಾಸ ಪ್ರಾರ್ಥನೆ ಬಗ್ಗೆ ತಿಳಿದುಕೊಳ್ಳುವುದು ಬಹಳ ಮುಖ್ಯ. ಕಾರಣ ಕೆಲವೊಬ್ಬರು ಉಪವಾಸ ಪ್ರಾರ್ಥನೆ ಬಹಳ ವಿಧವಾಗಿ ಮಾಡ್ತಾರೆ. ಆದರೆ ಬೈಬಲ್ ಉಪವಾಸ ಪ್ರಾರ್ಥನೆ ಬಗ್ಗೆ ಬಹಳ ಒತ್ತಿ ಹೇಳುವಂಥ ವಿಷಯಗಳುಂಟು. ಸತ್ಯವೇದ ಏನು ಹೇಳ್ತದೆ, ಉಪವಾಸ ಮಾಡುವ ವ್ಯಕ್ತಿ ಯಾವ ವಿಧದಲ್ಲಿ ಉಪವಾಸ ಮಾಡಬೇಕು, ಹೇಗೆ ಉಪವಾಸ ಮಾಡಿದರೆ ಕರ್ತನಿಂದ ನಾವು ಆಶೀರ್ವಾದ ಹೊಂದಿಕೊಳ್ಳಲು ಸಾಧ್ಯ ಆಗ್ತದೆ ಅನ್ನೋದನ್ನು ವಚನದಲ್ಲಿ ಬರೆಯಲ್ಪಟ್ಟಿದೆ. ಹಾಗಾಗಿ ನಾವು ವಾಕ್ಯವನ್ನು ಧ್ಯಾನಿಸಿಕೊಂಡು ಉಪವಾಸ ಪ್ರಾರ್ಥನೆಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ನಾವು ತಿಳಿದುಕೊಳ್ಳೋದ್ರ ಮೂಲಕವಾಗಿ ಅದೇ ರೀತಿ ನಾವು ಉಪವಾಸ ಪ್ರಾರ್ಥನೆ ಮಾಡೋದ್ರಿಂದ ಕರ್ತನ ಆಶೀರ್ವಾದವನ್ನು ಹೊಂದಿಕೊಳ್ಳುವರಾಗಿದ್ದೇವೆ. ಬನ್ನಿ, ಈ ಒಂದು ವಾಕ್ಯಕ್ಕಾಗಿ ನಾವು ಮೊದಲು ಪ್ರಾರ್ಥನೆ ಮಾಡೋಣ. ನಂತರ ದೇವರಾತ್ಮನು ತಿಳಿಸಿಕೊಟ್ಟ ಹಾಗೆ ನಾವು ವಾಕ್ಯವನ್ನು ತಿಳಿದುಕೊಳ್ಳೋಣ. ನನ್ನ ಜೊತೆ ಎಲ್ಲರೂ ಸೇರಿ ಪ್ರಾರ್ಥಿಸಿರಿ. ದೇವರು ನಿಮ್ಮನ್ನು ಸಹ ಆಶೀರ್ವದಿಸಿ. ಭೂಪರಲೋಕದ ಒಡೆಯನಾದ ನಮ್ಮ ಸೃಷ್ಟಿಕರ್ತರೇ, ಸ್ತೋತ್ರ ಸ್ವಾಮಿ. ಸುಂದರವಾದ ಸುಮಧುರವಾದ ಸಮಯಕ್ಕಾಗಿ ನಾನು ಸ್ತೋತ್ರ ಸಲ್ಲಿಸ್ತೇನೆ. ದೇವರೇ, ಯೂಟ್ಯೂಬಲ್ಲಿ ಆನ್ಲೈನ್ನಲ್ಲಿ ವೀಕ್ಷಿಸ್ತಾ ಇರುವಂಥ ಎಲ್ಲ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡು. ದೇವರೇ, ನನ್ನ ಸಂಗಡ ಸೇರಿ ಪ್ರಾರ್ಥಿಸುವ ಎಲ್ಲ ಜನರನ್ನು ಸಹ ಮುಟ್ಟಿ ಆಶೀರ್ವದಿಸು. ಈ ದಿನ ನಾವು ಉಪವಾಸ ಪ್ರಾರ್ಥನೆ ಬಗ್ಗೆ ತಿಳಿದುಕೊಳ್ಳಿಕ್ಕೆ ನಿಮ್ಮ ಪಾದ ಸನ್ನಿಧಿಗೆ ಬಂದಿದ್ದೇವೆ ಸ್ವಾಮಿ. ನಮ್ಮೊಟ್ಟಿಗೆ ಪವಿತ್ರಾತ್ಮ ನೀನು ಮಾತನಾಡು. ನನ್ನ ಬಾಯಿಗೆ ಬಾಯಿಯಾಗಿ ನೀನು ಮಾತನಾಡು ಸ್ವಾಮಿ. ನೀನು ಕಾರ್ಯ ಮಾಡಪ್ಪ ದೇವರೇ, ನೀನು ನಡೆಸಬೇಕಾಗಿ ನಾವು ಪ್ರಾರ್ಥಿಸ್ತೇವೆ. ನಿಮ್ಮ ವಾಕ್ಯವನ್ನು ತಿಳಿದುಕೊಳ್ಳುವಾಗ ಅದರಂತೆ ಪ್ರತಿಯೊಬ್ಬರೂ ಸಹ ಜೀವಿಸಲು, ಆ ವಾಕ್ಯದಂತೆ ನಡೆದುಕೊಳ್ಳಲು ಸಹಾಯ ಮಾಡು. ಪ್ರಾರ್ಥನೆ ನಜರೇತಿನ ಯೇಸು ಕ್ರಿಸ್ತರ ಅಧಿಕಾರವುಳ್ಳ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತೇವೆ, ಪರಲೋಕದಲ್ಲಿರುವ ನಮ್ಮ ಸ್ವರ್ಗೀಯ ತಂದೆ. ಆಮೇನ್. ಪ್ರಿಯ ಬಂಧುಗಳೇ, ದೇವರ ವಚನ ಮತ್ತಾಯ ಬರೆಸುವ ವಾರ್ತೆಯಲ್ಲಿ 6ನೇ ಅಧ್ಯಾಯ 6ನೇ ವಚನದಲ್ಲಿ ವಾಕ್ಯ ಏನು ಹೇಳ್ತದೆ ಅಂತಂದರೆ, ಆದರೆ ನೀನು ಪ್ರಾರ್ಥನೆ ಮಾಡಬೇಕಾದರೆ ನಿನ್ನ ಏಕಾಂತವಾದ ಕೋಣೆಯೊಳಗೆ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು ಅಂತರಂಗದಲ್ಲಿರುವ ನಿನ್ನ ತಂದೆಗೆ ಪ್ರಾರ್ಥನೆ ಮಾಡು. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆಯು ನಿನಗೆ ಫಲ ಕೊಡುವನು. ಆಮೇನ್. ದೇವರ ವಚನ ಏನು ಹೇಳ್ತಾ ಇದೆ? ಆದರೆ ನೀನು ಪ್ರಾರ್ಥನೆ ಮಾಡಬೇಕಾದರೆ ನಿನ್ನ ಏಕಾಂತವಾದ ಕೋಣೆಯೊಳಗೆ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು ಅಂತರಂಗದಲ್ಲಿ ಪ್ರಾರ್ಥನೆ ಮಾಡು. ನೋಡ್ರಿ, ಪ್ರಾರ್ಥನೆ ಹೀಗೆ ಮಾಡಬೇಕು ಅನ್ನೋದನ್ನ ಸತ್ಯವೇದ ಹೇಳ್ತಾ ಇದೆ. ಯಾಕೆ ಅಂತಂದರೆ, ಎಷ್ಟೋ ಸಲ ನಾವು ಪ್ರಾರ್ಥನೆ ಮಾಡಬೇಕಾದ್ರೆ ನಾವು ತಪ್ಪು ಸ್ಥಳಗಳನ್ನು ಆಯ್ಕೆ ಮಾಡಿಕೊಂಡಂಥ ಉದಾಹರಣೆಗಳು ಸಹ ಇರ್ತವೆ. ಎಷ್ಟೋ ಜನ ನಿಮ್ಮ ಜೀವಿತಗಳಲ್ಲಿ ಬಹಳ ಗೊಂದಲಮಯವಾದಂಥ ವಾತಾವರಣದಲ್ಲಿ ಪ್ರಾರ್ಥನೆ ಮಾಡಿರ್ಬೋದು, ಅಥವಾ ಪ್ರಾರ್ಥನೆ ಮಾಡಲಿಕ್ಕೆ ಹೋದಾಗ ಅಲ್ಲಿ ಒಂದು ವಿವಿಧವಾದಂಥ ಡಿಸ್ಟರ್ಬೆನ್ಸ್ಗಳು, ತೊಂದರೆಗಳು, ಅಥವಾ ಇನ್ಯಾವುದೋ ರೀತಿಯಲ್ಲಿ ಒಟ್ಟು ನಿಮ್ಮ ಪ್ರಾರ್ಥನೆಗೆ ಭಂಗಪಡಿಸುವಂಥ ಯಾವುದೊಂದು ಕ್ರಿಯೆಗಳನ್ನು ಸೈತಾನ ಅಡ್ಡಿ ಮಾಡಿರ್ಬೋದು. ಆದರೆ ವಚನ ಏನು ಹೇಳ್ತಾ ಇದೆ ಅಂತಂದರೆ, ಪ್ರಾರ್ಥನೆಗೆ ಇಳಿತಾ ಇದ್ದೀರಿ, ಈಗ ಪ್ರಾರ್ಥನೆ ನೀವು ಸಿದ್ಧರಾಗ್ತಾ ಇದ್ದೀರಿ, ದೇವರ ಬಳಿಗೆ ಹೋಗಿ ಪ್ರಾರ್ಥಿಸಲಿಕ್ಕೆ ನೀವು ಸಿದ್ಧರಾಗ್ತಾ ಇದ್ದೀರಿ ಅಂತ ಏನಾದರೂ ನೀವು ಆ ರೀತಿಯಲ್ಲಿ ನೀವು ಪ್ರಾರ್ಥನೆಗೆ ಹೋಗುವುದಾದರೆ ಮೊದಲು ನಿಮ್ಮಲ್ಲಿ ಸಿದ್ಧತೆ ಬಹಳ ಮುಖ್ಯ. ಯಾಕಂದರೆ ನಾವು ದೇವರನ್ನು ಸಂಧಿಸ್ತೇವೆ, ದೇವರ ಬಳಿಗೆ ಹೋಗಿ ನಾವು ಪ್ರಾರ್ಥಿಸ್ತೇವೆ ಅಂದರೆ ಅದರದೇ ಆದಂಥ ಒಂದು ವೇದಿಕೆ ಸಿದ್ಧ ಆಗಬೇಕು. ಆವಾಗ ಮಾತ್ರ ನಮ್ಮ ಪ್ರಾರ್ಥನೆ ದೇವರು ಕೇಳ್ತಾರೆ. ನಾವು ಹೇಗೆ ಬೇಕಾ ಹಾಗೆ, ನಮಗೆ ಹೇಗೆ ತಿಳಿದ ಹಾಗೆ ನಾವು ಮನುಷ್ಯ ಬುದ್ಧಿಯಿಂದ ನಾವು ಏನೇ ಮಾಡಲಿಕ್ಕೆ ಹೋದರೂ ಸಹ ಆ ಪ್ರಾರ್ಥನೆ ನಮಗೆ ನಾವೇ ದೇವರು ಕೇಳಿದ್ದಾರೆ ಬಿಡು ಅನ್ನುವಂಥ ಭಾವನೆಯನ್ನು ನಾವು ಮುಗಿಸಿಬಿಡ್ತೇವೆ ಹೊರತು ಆ ಪ್ರಾರ್ಥನೆ ನಿಜವಾಗಿ ಫಲ ಕೊಡುವ ಪ್ರಾರ್ಥನೆ ಆಗಿರೋದಿಲ್ಲ. ಅದಕ್ಕೆ ವಚನ ಏನು ಹೇಳ್ತಾ ಇದೆ ಅಂದರೆ, ನೀವು ಪ್ರಾರ್ಥನೆ ಮಾಡಬೇಕಾದ್ರೆ ನೀವು ಮೊದಲು ಸ್ಥಳವನ್ನು ಆಯ್ಕೆ ಮಾಡಬೇಕು. ಮೊದಲು ಸ್ಥಳವನ್ನು ಅದನ್ನು ನೀವು ಸಿದ್ಧಪಡಿಸಬೇಕು. ಏಕಾಂತವಾದ ಕೋಣೆ ಒಳಗಡೆ ನೋಡ್ರಿ, ಪ್ರಾರ್ಥಿಸಬೇಕಾದ್ರೆ 10 ಜನ ಬೇಕಂತಿಲ್ಲ. ನೋಡ್ರಿ, ಪ್ರಾರ್ಥನೆ ನೀವು ಮಾಡಬೇಕಾದ್ರೆ ನೀವು ದೇವರೊಟ್ಟಿಗೆ ಮಾತನಾಡಲಿಕ್ಕೆ ಹೋಗ್ತಾ ಇದ್ದೀರಿ. ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಿ ಅಂದರೆ ನೀವು ದೇವರೊಟ್ಟಿಗೆ ಮಾತನಾಡಲಿಕ್ಕೆ ಹೋಗ್ತಾ ಇದ್ದೀರಿ ಅಂತ ಅದರ ಅರ್ಥ. ಈಗ ನೀವು ದೇವರೊಟ್ಟಿಗೆ ಪ್ರಾರ್ಥನೆ ಮಾಡಲಿಕ್ಕೆ ನೀವು ಹೋಗ್ತಾ ಇದ್ದೀರಿ ಅಂತಂದರೆ ನೀವು ಒಬ್ಬಂಟಿಗರಾಗಿದ್ದೀರಿ. ನಿಮ್ಮದೇ ಆದಂಥ ಒಂದು ಸ್ಥಳ ಇದೆ, ಪ್ರಾರ್ಥಿಸುವ ಸ್ಥಳ ಇದೆ. ಆ ಸ್ಥಳಕ್ಕೆ ನೀವು ಹೋಗುವಾಗ ಬಾಗಿಲುಗಳನ್ನು, ಕಿಟಕಿಗಳನ್ನು ನೀವು ಬಂದ್ ಮಾಡಬೇಕು. ನೀವು ಏಕಾಂತವಾದ ಸ್ಥಳಕ್ಕೆ ಹೋಗ್ತಾ ಇದ್ದೀರಿ. ಯಾಕಂದರೆ ಅಲ್ಲಿ ಯಾವುದೇ ರೀತಿಯಂತ ನಿಮಗೆ ಪ್ರಾರ್ಥನೆಗೆ ಭಂಗಪಡಿಸಲಿಕ್ಕೆ ಯಾವುದೇ ರೀತಿಯಾದಂಥ ಅವಕಾಶಗಳು ಇರಬಾರ್ದು. ನೀವು ಪ್ರಾರ್ಥನೆ ಮಾಡಿ ಮುಗಿಸಿ ಬರೋವರೆಗೂ ಸಹ ನಿಮಗೆ ಯಾರೂ ತೊಂದರೆ ಮಾಡದ ರೀತಿ ಇರುವಂಥ ವಾತಾವರಣ ನೀವು ಆರಿಸ್ಕೋಬೇಕು.
ಯಾಕೆ ಅಂತಂದರೆ ಪ್ರಾರ್ಥನೆ ಏನು ಮಾಡ್ತದೆ ಅಂತಂದರೆ, ನೀವು ಮಾಡೋ ಪ್ರಾರ್ಥನೆ, ನೀವು ಯಾವ ವಿಷಯವನ್ನು ತೆಗೆದುಕೊಂಡು ದೇವರ ಮುಂದೆ ಪ್ರಾರ್ಥಿಸಲಿಕ್ಕೆ ಹೋಗ್ತಾ ಇದ್ದೀರಿ, ಆ ವಿಷಯ ವಿರುದ್ಧವಾಗಿ ದೇವರು ಉತ್ತರ ಕೊಡ್ತಾರೆ. ಅಂದರೆ ಈಗ ನಿಮ್ಮಲ್ಲಿ ಜೀವಿತದಲ್ಲಿ ಸಮಸ್ಯೆ ಇದೆ, ಏನೋ ಒಂದು ತೊಂದರೆ ಇದೆ, ಅನಾರೋಗ್ಯ ಇದೆ, ಸಾಲದ ಚಿಂತೆಗಳಿದ್ದಾವೆ, ಏನೋ ಒಂದು ಪ್ರಾಬ್ಲಮ್ಸ್ಗಳಲ್ಲಿ ಹಾದು ಹೋಗ್ತಾ ಇದ್ದೀರಿ, ನೀವು ಕರ್ತನ ಮುಂದೆ ಹೋಗಿ ಪ್ರಾರ್ಥಿಸ್ತಾ ಇದ್ದೀರಿ. ಅದಕ್ಕೋಸ್ಕರ ಆ ಪ್ರಾರ್ಥನೆ ಏನು ಮಾಡ್ತದೆ ಅಂತಂದರೆ, ಆ ಸಮಸ್ಯೆಗಳ ವಿರುದ್ಧವಾಗಿ ನಿಲ್ತದೆ, ಅದು ಉತ್ತರವಾಗಿ ನಿಲ್ತದೆ. ಅದಕ್ಕೋಸ್ಕರ ನೀವು ಆ ಸಮಸ್ಯೆಗಳನ್ನು ತೊಗೊಂಡೋಗಿ ದೇವ್ರ ಮುಂದೆ ನೀವು ಇಡ್ತಾ ಇದ್ದೀರಿ ಅಂತಂದರೆ, ನಿಮ್ಮದೇ ಆದಂಥ ಸಿದ್ಧತೆಯಲ್ಲಿ ನೀವು ದೇವರ ಬಳಿಗೆ ಹೋಗೋದು ಬಹಳ ಮುಖ್ಯ. ಅದಕ್ಕೆ ಅಲ್ಲಿ ಮತ್ತೆ ಮುಂದೆ ಹೇಳ್ತದೆ, ಏಕಾಂತವಾದ ಕೋಣೆಯೊಳಗೆ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು ಅಂತರಂಗದಲ್ಲಿಯೂ ಇರುವ ನಿನ್ನ ತಂದೆಗೆ ಪ್ರಾರ್ಥನೆ ಮಾಡು. ತಂದೆಯ ದೇವರು ಎಲ್ಲಿದ್ದಾರೆ? ಅಂತರಂಗದಲ್ಲಿದ್ದಾರೆ, ನಮ್ಮ ಹೃದಯದಲ್ಲಿದ್ದಾರೆ. ನಿನ್ನ ಹೃದಯವೇ ನನ್ನ ಆಲಯ ಎಂಬುದಾಗಿ ಹೇಳಿದ ದೇವರು, ಮನುಷ್ಯನ ಒಂದು ದೇಹ ಅಂದರೆ ಆತನ ಒಂದು ದೇಗುಲವಾಗಿದೆ. ಆ ಹೃದಯದಲ್ಲಿರುವ ತಂದೆಗೆ ನೀನು ಪ್ರಾರ್ಥನೆ ಮಾಡು, ಅಂತಃಕರಣದಿಂದ ಪ್ರಾರ್ಥಿಸು, ಆತ್ಮಿಕ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ದೇವರ ಆರಾಧನೆ ಮಾಡು. ಅವಾಗ ಮಾತ್ರ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಸಿಗ್ತದೆ. ಬುದ್ಧಿಯಿಂದ ಆಗಲಿ, ಶಕ್ತಿಯಿಂದ ಆಗಲಿ, ಇನ್ಯಾವುದರಿಂದಲೂ ದೇವರ ಆರಾಧನೆ ಪ್ರಾರ್ಥನೆ ಮಾಡೋದ್ರಿಂದ ನಮಗೆ ಉತ್ತರ ಬರೋದಿಲ್ಲ. ದೇವರು ಆಶಿಸೋದೇ ಯಾವುದೇ ಪ್ರಾರ್ಥನೆ ನಂಬಿಕೆಯಿಂದ ಕೂಡಿರಬೇಕು. ಆ ಪ್ರಾರ್ಥನೆ ಹೃದಯದಿಂದ ಬರುವ ಪ್ರಾರ್ಥನೆ ಆಗಿರಬೇಕು. ಅವಾಗ ಮಾತ್ರ ಆ ಪ್ರಾರ್ಥನೆಗಳಿಗೆ ಉತ್ತರ ಸಿಗ್ತದೆ, ಇಲ್ಲ ಅಂದರೆ ಉತ್ತರ ಬರೋದಿಲ್ಲ. ಪ್ರಿಯ ಬಂಧುಗಳೇ, ಹಾಗಾಗಿ ವಚನ ಏನು ಹೇಳ್ತಾ ಇದೆ, ನಾವು ಇದನ್ನು ಅರ್ಥ ಮಾಡ್ಕೋಬೇಕು. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆಯು ನಿನಗೆ ಫಲ ಕೊಡುವನು. ಯಾವ ಪ್ರಾರ್ಥನೆಗೆ ಉತ್ತರ ಸಿಗ್ತದೆ? ಹೇಗೆ ಬೇಕಾಗಿ ಮಾಡೋ ಪ್ರಾರ್ಥನೆಗಳಿಗೆ ಉತ್ತರ ಸಿಗೋದಿಲ್ಲ. ಎಲ್ಲಿ ಪ್ರಾರ್ಥನೆ, ಯಾವ ಜಾಗದಿಂದ ಪ್ರಾರ್ಥನೆ ಬರಬೇಕಾಗಿದೆ ಮನುಷ್ಯನ ದೇಹದಿಂದ, ಆ ಜಾಗದಿಂದಲೇ ಪ್ರಾರ್ಥನೆ ಬರ್ತಾ ಇಲ್ಲ ಅಂತಂದರೆ ಉತ್ತರವೂ ಸಹ ದೇವರಿಂದ ಬರೋದಿಲ್ಲ. ಅದಕ್ಕೆ ವಚನ ಹೇಳ್ತದೆ, ನಿನ್ನ ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ದೇವರು, ನಿನ್ನ ಅಂತರಂಗದಿಂದ ಮಾಡುವ ಪ್ರಾರ್ಥನೆ ನೋಡುವ ದೇವರು ನಿನಗೆ ಫಲ ಕೊಡುವನು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದಕ್ಕೆ ವಚನ ಹೇಳ್ತಾ ಇದೆ, ಇಲ್ಲಿ ಏನು ಹೇಳ್ತದೆ ಅಂದರೆ, ಆದರೆ ಪ್ರಾರ್ಥನೆ ಮಾಡುವಾಗ ಅಜ್ಞಾನಿಗಳ ಹಾಗೆ ಹೇಳಿದ್ದನ್ನು ಸುಮ್ಮನೆ ಹೇಳಬೇಡ. ಏನು ಮಾಡಬಾರ್ದಂತೆ? ಪ್ರಾರ್ಥನೆ ಮಾಡುವಾಗ ಅಜ್ಞಾನಿಗಳಾಗಿ, ಅಂದರೆ ಅಜ್ಞಾನಿಗಳು ಏನು ಮಾಡ್ತಾರೆ? ಹೇಳಿದ್ದನ್ನೇ ಹೇಳೋದು, ಪದೇ ಪದೇ ಒಂದೇ ವಿಷಯ ಇಟ್ಕೊಂಡು ಪ್ರಾರ್ಥನೆ ಮಾಡೋದು, ಬೇರೆ ವಿಷಯನೇ ಇರೋದಿಲ್ಲ. ಅಥವಾ ಪ್ರಾರ್ಥನೆ ಯಾವಾಗಲೂ ಕೂಡ ಅವ್ರದ್ದೊಂದು ಸರ್ಕಲ್ ಇರ್ತದೆ, ಆ ಸರ್ಕಲ್ ಒಳಗಡೆನೆ ಪ್ರಾರ್ಥನೆ. ಕುಟುಂಬ, ಪರಿವಾರ, ಮನೆ, ತಮ್ಮ ಸಮಸ್ಯೆ, ತಮ್ಮ ಮಕ್ಕಳು, ತಮ್ಮ ತಂದೆ ತಾಯಿ ಅಷ್ಟೇ, ಪ್ರತಿದಿನ ಇರೋ ಪ್ರೇಯರ್ ಅಷ್ಟೇ. ಯಾವಾಗೂ ಸಭೆ ಬಗ್ಗೆ, ಪಾಸ್ಟರ್ ಬಗ್ಗೆ, ಸಭೆ ವಿಶ್ವಾಸಿಗಳ ಬಗ್ಗೆ, ಇನ್ನಿತರ ಅನಾರೋಗ್ಯದಲ್ಲಿರೋರ ಬಗ್ಗೆ, ಅಕ್ಕಪಕ್ಕದಲ್ಲಿರೋರ ಬಗ್ಗೆ, ಆ ಊರ ಬಗ್ಗೆ, ಆ ರಾಜ್ಯದ ಬಗ್ಗೆ, ದೇಶದ ಬಗ್ಗೆ, ತಾಲೂಕಿನ ಬಗ್ಗೆ, ಜಿಲ್ಲೆ ಬಗ್ಗೆ, ಹಳ್ಳಿ ಬಗ್ಗೆ ಯಾವಾಗೂ ಪ್ರಾರ್ಥನೆ ಮಾಡೋದಿಲ್ಲ. ಅದಕ್ಕೆ ಇಲ್ಲಿ ಏನು ಹೇಳ್ತಾ ಇದೆ ಅಂತಂದರೆ, ಅಜ್ಞಾನಿಗಳು ಮಾಡಿದ ಹಾಗೆ ಪ್ರಾರ್ಥನೆ ಮಾಡುವವರಿಗೆ ಉತ್ತರ ಸಿಗೋದಿಲ್ಲ. ಅಜ್ಞಾನಿಗಳು ಮಾಡುವ ಹಾಗೆ ಯಾರು ಪ್ರಾರ್ಥನೆ ಮಾಡ್ತಾರೆ ಅವ್ರಿಗೆ ಉತ್ತರ ಬರ್ತದಂತೆ ಅವ್ರು ನೆನೆಸಬಾರ್ದು. ಯಾಕೆ ಅಂತಂದರೆ, ದೇವರು ಹೃದಯದಿಂದ ಬರುವ ಪ್ರಾರ್ಥನೆಗಳಿಗೆ ಮಾತ್ರ ಉತ್ತರ ಕೊಡ್ತಾನಂತೆ. ಹೇಗೆ ಬೇಕಾಗಿ ನಾವು ಪ್ರಾರ್ಥನೆ ಮಾಡೋದ್ರಿಂದ ನಮಗೆ ಉತ್ತರ ಬರೋದಿಲ್ಲ. ಭಕ್ತಿ ಅನ್ನುವಂಥದ್ದು ಅದು ಹೆಂಗೆ ಬೇಕಂಗೆ ಸೃಷ್ಟಿ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದಕ್ಕೆ ಅದರದೇ ಆದಂಥ ಒಂದು ಮಾರ್ಗದಲ್ಲಿ ಹೋಗ್ಬೇಕು. ಅವಾಗ ಮಾತ್ರ ದೇವರಿಂದ ನಾವು ಏನಾದರೂ ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ವಚನ ಆಗ್ತದೆ, ಆದರೆ ಪ್ರಾರ್ಥನೆ ಮಾಡುವಾಗ ಜ್ಞಾನಿಗಳ ಹಾಗೆ ಹೇಳಿದ್ದನ್ನು ಸುಮ್ಮನೆ ಹೇಳಬೇಡ. ಅವರು ಬಹಳ ಮಾತುಗಳನ್ನಾಡಿದರೆ ತಮ್ಮ ಪ್ರಾರ್ಥನೆ ದೇವರು ಕೇಳುತ್ತಾನೆ ಎಂದು ನೆನೆಸುತ್ತಾರೆ. ಹೌದು, ಬಹಳ ಸಮಯ ಪ್ರೇಯರ್ ಮಾಡಿದರೆ ದೇವರು ಕೇಳ್ತಾರೆ, ಅಥವಾ ಸ್ವಲ್ಪ ಸಮಯನೇ ಪ್ರಾರ್ಥನೆ ಮಾಡಿ ದೇವರು ಕೇಳ್ತಾರೆ ಅಂತೇಳಿ ನಾವು ಭಾವಿಸಿ ಎಂದೂ ಪ್ರಾರ್ಥನೆ ಮಾಡಬಾರ್ದು. ಯಾಕಂದರೆ ಪ್ರಾರ್ಥನೆ ನಾವು ಮಾಡೋದಲ್ಲ. ಪ್ರಾರ್ಥನೆ ಮಾಡುವಾಗ ಪವಿತ್ರಾತ್ಮ ನಮ್ಮನ್ನು ನಿಯಂತ್ರಿಸ್ತಿರ್ತಾನೆ. ಪವಿತ್ರಾತ್ಮ ನಮ್ಮನ್ನು ಆಳವಾಗಿ ದೇವರ ಚರಣಗಳು ನಮ್ಮನ್ನು ನಡೆಸ್ತಿರ್ತಾನೆ. ಪವಿತ್ರಾತ್ಮ ನಮ್ಮನ್ನು ನಿಯಂತ್ರಿಸುವಾಗ, ಪವಿತ್ರಾತ್ಮ ನಮ್ಮ ನಡೆಸುವಾಗ, ಪವಿತ್ರಾತ್ಮ ನಿಲ್ಲಿಸುವಾಗ ನಾವು ನಿಲ್ಲಿಸುವಂಥವರಾಗಿರ್ಬೇಕು. ನಾವು ನಮ್ಮ ಬುದ್ಧಿಲಿ ಯಾವತ್ತೂ ಕೂಡ ಪ್ರೇಯರ್ ಮಾಡಲಿಕ್ಕೆ ಹೋಗಬಾರ್ದು. ಪವಿತ್ರಾತ್ಮ ನಮಗೆ ಸಹಾಯ ಮಾಡುವವನಾಗಿದ್ದಾನೆ. ಆತ ನಮ್ಮ ಜೊತೆ ಇದ್ಕೊಂಡು ನಾವು ಹೇಗೆ ಪ್ರಾರ್ಥಿಸಬೇಕು, ಹೇಗೆ ಆಶೀರ್ವಾದ ಪಡಿಬೇಕು ಅಂತೇಳಿ ಆತ ನಮಗೆ ಸಹಾಯ ಮಾಡುವವನಾಗಿದ್ದಾನೆ. ಆತನು ತಿಳಿಸುವಾಗ ನಾವು ಏನು ಮಾಡಬೇಕು? ಆ ಪ್ರಾರ್ಥನೆ ನಿಲ್ಲಿಸಬೇಕು. ನಾವು ಎಷ್ಟೋ ಉದ್ದ ಪ್ರೇಯರ್ ತೊಗೊಂಡು ಹೋದ್ರೂ ದೇವ್ರು ಕೇಳ್ತಾರೆ, ಅಥವಾ ಕಡಿಮೆ ಪ್ರಾರ್ಥನೆ ಮಾಡಿ ದೇವ್ರು ಕೇಳ್ತಾರೆ ಅಂತ ನಾವು ಭಾವಿಸಿ ಎಂದು ಪ್ರಾರ್ಥನೆ ಮಾಡಬಾರ್ದು. ಅದಕ್ಕೆ ಇಲ್ಲಿ ವಚನ ಏನು ಹೇಳ್ತಾ ಇದೆ, ಮತ್ತೆ ಮುಂದೆ 8ನೇ ವಚನ, ಆದುದರಿಂದ ನೀವು ಅವರ ಹಾಗೆ ಆಗಬೇಡ್ರಿ. ಯಾರ ಹಾಗೆ ಆಗಬಾರ್ದು? ಹೇಗೆ ಈ ಥರದ ಒಂದು ಪ್ರಾರ್ಥನೆಯಲ್ಲಿ, ತಪ್ಪು ಪ್ರಾರ್ಥನೆಗಳಲ್ಲಿ ಬಿದ್ದಿದ್ದಾರೆ, ಭಾಳ ಪ್ರಾರ್ಥನೆ ಮಾಡೋದು ದೇವ್ರು ಕೇಳ್ತಾರೆ, ಅಜ್ಞಾನಿಗಳ ಹಾಗೆ ಪ್ರಾರ್ಥನೆ ಮಾಡೋದಲ್ಲ, ಇಂಥ ಕಾರ್ಯಗಳನ್ನು ನೀವು ಮಾಡಬೇಡ್ರಿ.
ನಂತರ ವಚನ ಹೇಳ್ತದೆ, ನೀವು ನಿಮ್ಮ ತಂದೆಯನ್ನು ಬೇಡಿಕೊಳ್ಳುವುದಕ್ಕಿಂತ ಮುಂಚೆ ನಿಮಗೆ ಏನೇನು ಅಗತ್ಯವೆಂದು ಆತನಿಗೆ ತಿಳಿದಿದೆ. ಹೌದು, ನಮ್ಮ ವಿಷಯದಲ್ಲಿ, ನಮ್ಮ ಫ್ಯಾಮಿಲಿ ವಿಷಯದಲ್ಲಿ, ಕುಟುಂಬದ ವಿಷಯದಲ್ಲಿ, ನಾವು ಅನುಭವಿಸಿರುವಂಥ ಬಾಧೆಗಳ ವಿಷಯದಲ್ಲಿ ನಾವು ಬೇಡಿಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದರೆ ದೇವರಿಗೆ ಅದೆಲ್ಲವೂ ಕಂಡಿದೆ ಅಂತೆ, ದೇವರು ನೋಡಿದಾರಂತೆ. ಹಾಗಾದರೆ ನಾವು ಯಾವ ವಿಷಯದಲ್ಲಿ ಪ್ರಾರ್ಥನೆ ಮಾಡಬೇಕು ನೋಡ್ರಿ? ಇತರರಿಗೋಸ್ಕರ ನಾವು ಪ್ರಾರ್ಥಿಸುವಾಗ, ಇತರರಿಗಾಗಿ ನಾವು ಮೊಣಕಾಲೂರುವಾಗ, ಇತರರ ಕಷ್ಟ ದುಃಖಗಳಿಗಾಗಿ ನಾವು ಪ್ರಾರ್ಥಿಸುವಾಗ ದೇವರು ನಮ್ಮ ಕಷ್ಟ ನೋಡ್ತಾರಂತೆ, ದೇವರು ನಮ್ಮ ಸಮಸ್ಯೆ ನೋಡ್ತಾರಂತೆ. ದೇವರು ಹೇಗೆ ಇತರರನ್ನ ಆಶೀರ್ವಾದ ಮಾಡ್ತಾರೆ, ನಾವು ಇತರರಿಗಾಗಿ ಪ್ರಾರ್ಥನೆ ಮಾಡೋ ದೇವರು ಅವ್ರನ್ನ ಆಶೀರ್ವಾದ ಹೇಗೆ ಮಾಡ್ತಾರೆ, ಹಾಗೆ ದೇವರು ನಾವು ಅವರಿಗೋಸ್ಕರ ಪ್ರಾರ್ಥನೆ ಮಾಡೋ ದೇವರು ನಮ್ಮ ಕಷ್ಟವನ್ನು ನೋಡಿ ಸಹ, ನಮ್ಮ ಸಮಸ್ಯೆಗಳನ್ನು ಸಹ ನೋಡಿ ಸಹ ದೇವರು ಆಶೀರ್ವಾದ ಮಾಡ್ತಾರೆ. ಅದಕ್ಕೆ ಯಾವತ್ತೂ ಕೂಡ ನಾವು ನಮ್ಮ ವಿಷಯನೇ ದೇವ್ರ ಮುಂದೆ ಇಡೋದು ಅಥವಾ ನಮ್ಮ ಪ್ರಾಬ್ಲಮ್ಸ್ಗಳನ್ನೇ ದೇವ್ರ ಮುಂದೆ ಪ್ರಾರ್ಥನೆ ಮಾಡೋದು ಮುಖ್ಯ ಅಲ್ಲ. ಯಾಕಂದ್ರೆ ದೇವ್ರ ವಚನ ಹೇಳ್ತದೆ, ನನಗೆ ಏನು ಬೇಕು ಅನ್ನೋದು ದೇವ್ರಿಗೆ ಆಲ್ರೆಡಿ ತಿಳಿದಿದೆ ಅಂತೆ. ಹಾಗಾದರೆ ನಾನು ಯಾರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು? ಉಪವಾಸ ಪ್ರೇಯರಲ್ಲಿ ನಾನು ಯಾರಿಗೋಸ್ಕರ ಬೇಡ್ಕೋಬೇಕು? ಯಾರು ಇನ್ನೂ ರಕ್ಷಣೆಗೆ ಬಂದಿಲ್ಲ, ಯಾರಿಗಿನ್ನೂ ದೇವ್ರ ಸುವಾರ್ತೆ ತಲುಪಿಲ್ಲ, ಯಾರು ಇವತ್ತು ದೇವರ ಮಾರ್ಗದಲ್ಲಿ ಇದ್ಕೊಂಡು ತಪ್ಪು ಮಾಡ್ತಿದ್ದಾರೆ, ಯಾರು ದೇವರ ಆಜ್ಞೆಗಳಂತೆ ನಡೀತಾ ಇಲ್ಲ, ದೇವರ ವಾಕ್ಯದಿಂದ ಜೀವಿಸ್ತಾ ಇಲ್ಲ, ಸೈತಾನ ಯಾರನ್ನ ಆಳವಾಗಿ ತನ್ನ ದುಷ್ಟ ಕಾರ್ಯಗಳಿಗಾಗಿ ಉಪಯೋಗಿಸ್ತಾ ಇದ್ದಾನೆ, ಅಂಥವರ ಬಿಡುಗಡೆಗೋಸ್ಕರ, ಅಂಥವರ ರಕ್ಷಣೆಗೋಸ್ಕರ ನಾವು ನಿರಂತರವಾಗಿ ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಇದು ಸಾಮಾನ್ಯವಾದ ವಿಷಯ ಅಲ್ಲ. ಪ್ರಾರ್ಥನೆ ದೇವರೊಂದಿಗೆ ಮಾತನಾಡುವಂಥ ಒಂದು ಪ್ರಕ್ರಿಯೆಯಾಗಿದೆ. ಹಾಗಾಗಿ ನಾವು ಈ ಥರ ಮಾಡೋದ್ರಿಂದ ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗ್ತದೆ. ಅದಕ್ಕೆ ಮುಂದೆ ವಚನ ಹೇಳ್ತದೆ, 10ನೇ ವಚನ, ಹೇಗೆ ಪ್ರಾರ್ಥನೆ ಮಾಡಬೇಕು, ಏನು ಅಂತೇಳಿ ಪ್ರಾರ್ಥಿಸಬೇಕು ಎಂಬುದಾಗಿ ಶಿಷ್ಯರು ಯೇಸುಸ್ವಾಮಿನ ಕೇಳಿದಾಗ ಯೇಸುಸ್ವಾಮಿ ಶಿಷ್ಯರಿಗೆ ಹೇಳ್ತಾರೆ 10ನೇ ವಚನದಲ್ಲಿ, ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧವೆಂದು ಎನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವು ಈ ಹೊತ್ತು ದಯಪಾಲಿಸು, ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು, ನಮ್ಮನ್ನು ಶೋಧನೆ ಒಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ನೋಡ್ರಿ, ಹೀಗೆ ಪ್ರಾರ್ಥನೆ ಮಾಡೋದ್ರಿಂದ ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗ್ತದೆ. ಈ ಥರ ನಾವು ಪ್ರತಿದಿನ ಈ ಪ್ರಾರ್ಥನೆ ನಾವು ರೂಢಿ ಮಾಡ್ಕೋಬೇಕು. ಈ ಒಂದು ವಚನದಲ್ಲಿ, ಅಧ್ಯಾಯದಲ್ಲಿ ಬರೆದಿರೋ ಪ್ರಾರ್ಥನೆ ನಾವೆಲ್ಲರೂ ಸಹ ಈ ಪ್ರಾರ್ಥನೆ ಪ್ರತಿದಿನ ನಾವು ಮಾಡುವವರಾಗಿರಬೇಕು. ಅದಕ್ಕೆ ವಚನ ಹೇಳ್ತದೆ 16ನೇ ವಚನ, ಇದಲ್ಲದೆ ನೀವು ಉಪವಾಸ ಮಾಡುವಾಗ ಕಪಟಿಗಳಂತೆ ಮುಖವನ್ನು ಸಪ್ಪಗೆ ಮಾಡಿಕೊಳ್ಳಬೇಡ್ರಿ. ಹೌದು ನೋಡ್ರಿ, ಕೆಲವೊಂದ್ಸಲ ಉಪವಾಸ ಮಾಡಿರ್ತವೆ, ಶಾರೀರಿಕವಾದಂಥ ಆಹಾರ ಇರೋದಿಲ್ಲ ಹೊಟ್ಟೆ ಒಳಗಡೆ, ಶರೀರ ಸ್ವಲ್ಪ ಬಲಹೀನ ಆಗ್ಬೋದು, ಶಕ್ತಿ ಇಲ್ಲದೆ ಇರ್ಬೋದು, ಇದು ನಾನಾ ವಿಧವಾದಂಥ ಒಂದು ಸಮಸ್ಯೆಗಳನ್ನು ನಾವು ಎದುರಿಸಬೇಕಾಗ್ತದೆ. ಆದರೆ ನಾವು ಮಾಡುವ ಉಪವಾಸ ಪ್ರಾರ್ಥನೆಯಲ್ಲಿ ದೇವರ ಶಕ್ತಿ ಕಾರ್ಯ ಮಾಡ್ತದೆ ಅನ್ನೋದನ್ನು ನಾವು ನಂಬಿಕೆಯಿಂದ ಮಾಡಬೇಕು. ಅದಕ್ಕೆ ಕಪಟಿಗಳು ಮಾಡ್ತಾರೆ, ಹಾಗೆ ಮಾಡಬಾರ್ದು. ಕಪಟಿಗಳಂದರೆ ಉದಾಹರಣೆ ಹೇಳ್ತಾನೆ, ಏನಾದರೂ ಉಪವಾಸ ಮಾಡಬೇಕಾದ್ರೆ ಏನಾದ್ರು ತಿಂದುಬಿಟ್ಟು ಮಾಡೋದು, ಅಥವಾ ಸ್ವಲ್ಪನೇ ತಿನ್ನೋದು, ಅಥವಾ ಇನ್ನೇನೋ ಮಾಡೋದು. ನೋಡ್ರಿ, ಉಪವಾಸ ಮಾಡ್ತಾ ಇದ್ದೇವೆ ಅಂತಂದ್ರೆ ಅದು ನ್ಯಾಯಬದ್ಧವಾಗಿರ್ಬೇಕು. ಹೇಗೆ ಬೇಕಾಗಿ ಉಪವಾಸ ಮಾಡಬಾರ್ದು. ಇಲ್ಲಾಂದರೆ ದೇವರ ಮುಂದೆ ಕಮಿಟ್ಮೆಂಟ್ ಇರಬೇಕು. ಇಷ್ಟು ಸಮಯದವರೆಗೆ ನಾನು ಉಪವಾಸ ಮಾಡ್ತೇನೆ, ಅಥವಾ ಇಷ್ಟು ದಿನ ಮಾಡ್ತೇನೆ, ಇಷ್ಟು ತಿಂಗಳು ಮಾಡ್ತೇನೆ, ಅಥವಾ ಇಷ್ಟೇ ವಾರ ಮಾಡ್ತೇನೆ ಎಂಬುದಾಗಿ ಕಮಿಟ್ಮೆಂಟ್ ಇಟ್ಕೊಂಡು ನಾವು ಪ್ರಾರ್ಥನೆ, ಯಾವಾಗ ಕಮಿಟ್ಮೆಂಟ್ ಇಟ್ಕೊಂಡು ಉಪವಾಸ ಮಾಡ್ಲಿಕ್ಕೆ ಹೋಗ್ತೇವೆ ಅಲ್ಲಿ ಏನು ತಪ್ಪುಗಳನ್ನು ಮಾಡಬಾರ್ದು, ಅಲ್ಲಿ ಯಾವ ತಪ್ಪುಗಳನ್ನು ಮಾಡಲಿಕ್ಕೆ ಹೋಗಬಾರ್ದು. ಯಾಕಂದರೆ ಉಪವಾಸದಲ್ಲಿ ನಾವು ಹಿಡಿಯುವಾಗ ಸೈತಾನ ಅಲರ್ಟ್ ಆಗ್ತಾನೆ. ಅದರ ಉದ್ದೇಶನೇ ನಮ್ಮ ಪ್ರಾರ್ಥನೆ ಭಂಗಪಡಿಸೋದು. ಯಾಕಂದರೆ ಯೇಸುಸ್ವಾಮಿಯು 40 ದಿನ ಅಡವಿಯಲ್ಲಿ ಶೋಧಿಸಲ್ಪಡುವಾಗ ಸೈತಾನ ನಾನಾ ವಿಧವಾದಂಥ ಶೋಧನೆಗಳನ್ನು ತಂದ. ಆದರೆ ಯೇಸುಸ್ವಾಮಿ ಅವೆಲ್ಲವನ್ನು ಸಕ್ಷಮವಾಗಿ ಎದುರಿಸಿದರು. ಹಾಗೆ ಅದೇ ಮಾರ್ಗದಲ್ಲಿ ಯೇಸುಸ್ವಾಮಿ ನಮಗೂ ಸಹ ಸೂಚಿಸ್ತಾರೆ, ನೀವು ಉಪವಾಸದಲ್ಲಿರುವಾಗ ಸೈತಾನ ಶೋಧನೆ ತರಬಹುದು, ಆದರೆ ನೀವು ಬಲವಾಗಿ ಪ್ರಾರ್ಥಿಸ್ರಿ, ಪವಿತ್ರಾತ್ಮ ನಿಮಗೆ ಸಹಾಯ ಮಾಡುವನು. ಅದಕ್ಕೆ ವಚನ ಆಗ್ತದೆ, ನೀವು ಉಪವಾಸ ಮಾಡುವ ಕಪಟಿಗಳ ಹಾಗೆ ಮಾಡಬೇಡ್ರಿ, ಮುಖ ಸಪ್ಪಗೆ ಮಾಡ್ಕೊಬಿಟ್ರೆ ಅಟ್ಲೀಸ್ಟ್ ಮುಖ ಸಪ್ಪಗೆ ಆಗ್ತಾ ಇದೆ ಅಂದರೆ ನಾವು ಹೋಗಿಬಿಟ್ಟು ಸ್ವಲ್ಪ ನೀರು ಹಚ್ಚಿ ಮುಖ ತೊಳ್ಕೊಂಡು ನಾವು ಮತ್ತೆ ಇತರರಿಗೆ ನಾವು ಉಪವಾಸ ಮಾಡ್ತಾ ಇದ್ದೀವಿ ಅಂತ ತಿಳಿಯದ ಹಾಗೆ ನಾವು ಒಂದು ಸಪ್ಪಗೆ ಮುಖ ಇಲ್ಲದ ಇತರರ ಹಾಗೆ ನಾವು ನಗ್ನಗ್ತಾ ಸಂತೋಷವಾಗಿ ಆ ದಿನವನ್ನು ಕರ್ತನ ವಾಕ್ಯದಲ್ಲಿ ಪ್ರಾರ್ಥನೆ ಕಳೆಯೋದು ಭಾಳ ಮುಖ್ಯ. ಮತ್ತು ಉಪವಾಸ ಇರೋರು ಹೆಚ್ಚು ಜರ್ನಿ ಮಾಡಬಾರ್ದು, ಎಲ್ಲಿಯೂ ಕೂಡ ಹೋಗೋದು ಅಥವಾ ಜರ್ನಿ ಮಾಡೋದು ಈ ಥರ ಮಾಡೋದ್ರಿಂದ ಏನಾಗ್ತದೆ, ಉಪವಾಸ ಪ್ರಾರ್ಥನೆ ಭಂಗಪಡಿಸುವಂಥ ಕೆಲಸ ಸಹಿತ ಮಾಡ್ಬೋದು. ಯಾಕಂದರೆ ಉಪವಾಸ ಮಾಡೋರು ಒಂದು ನಿರ್ದಿಷ್ಟವಾದಂಥ ಸ್ಥಳದಲ್ಲೇ ಕಾಲ ಕಳೀಬೇಕಾಗ್ತದೆ. ಯಾಕಂದರೆ ಆ ರೀತಿ ಮಾಡುವಾಗ ಹೆಚ್ಚು ದೇವರ ಸಮಯ ಕೊಡಲಿಕ್ಕೂ ಅವಕಾಶ ಸಿಗ್ತದೆ ಮತ್ತು ಪ್ರಾರ್ಥನೆಯಲ್ಲಿ ಮುಂದುವರಿಲಿಕ್ಕೆ ಅವಕಾಶ ಸಿಗ್ತದೆ, ವಾಕ್ಯವನ್ನು ಧ್ಯಾನಿಸಲಿಕ್ಕೆ ಸಹಾಯ ಆಗ್ತದೆ. ಅದಕ್ಕೆ ನಾವು ನೋಡಬೇಕಾದ್ರೆ ಮುಂದೆ ವಚನ ಹೇಳ್ತದೆ, ಮುಖವನ್ನು ವಿಕಾರ ಮಾಡಿಕೊಳ್ಳುತ್ತಾರೆ, ಅವರು ತಮಗೆ ಬರತಕ್ಕ ಫಲವನ್ನು ಹೊಂದಿದಂತಾಯಿತು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ.
ಅವ್ರು ಅನ್ಕೊಂಡ್ಬಿಡ್ತಾರೆ ಈ ಥರ ಎಲ್ಲ ಮಾಡಿಬಿಟ್ಟು ನಾವು ಉಪವಾಸ ಮಾಡಿದ್ವಿ ಈಗ ನಮಗೆ ಆಶೀರ್ವಾದ ಬರ್ತದೆ ಅಂತ ತಿಳ್ಕೊಂಡ್ಬಿಟ್ರೆ ಅದು ತಪ್ಪಾಗ್ತದೆ. ಅದು ಮನುಷ್ಯ ಬುದ್ಧಿ ಆಲೋಚನೆ. ಅದು ದೇವರ ವಚನ ಏನು ಹೇಳ್ತಾ ಇದೆ, ಯಾವ ವಿಧದಲ್ಲಿ ನೀವು ಪ್ರಾರ್ಥಿಸಬೇಕು, ಉಪವಾಸ ಮಾಡಬೇಕು, ಆ ವಿಧದಲ್ಲೇ ನೀವು ಮಾಡಿದಾಗ ಆಶೀರ್ವದಿಸಲ್ಪಡ್ತೀರಿ. ಅದಕ್ಕೆ ಕೊನೆಯದಾಗಿ ವಚನ ಹೇಳ್ತಾ ಇದೆ, 17ನೇ ವಚನ, ಆದರೆ ನೀನು ಉಪವಾಸ ಮಾಡುವಾಗ ತಲೆಗೆ ಎಣ್ಣೆ ಹಚ್ಚಿಕೊಂಡು ಮುಖವನ್ನು ತೊಳ್ಕೋ. ಹೀಗೆ ಮಾಡಿದರೆ ನೀನು ಉಪವಾಸಿ ಎಂದು ಜನರಿಗೆ ಕಾಣದೆ ಹೋದಾಗಿಯೂ ಅಂತರಂಗದಲ್ಲಿರುವ ನಿನ್ನ ತಂದೆಗೆ ಉಪವಾಸಿ ಎಂದು ಕಾಣಿಸಿಕೊಳ್ಳುವೆ. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆಯು ನಿನಗೆ ಫಲ ಕೊಡುವನು. ನೋಡ್ರಿ, ಉಪವಾಸ ಮಾಡುವಾಗ ತಲೆಗೆ ಎಣ್ಣೆ ಹಚ್ಕೋಬೇಕು, ಮುಖ ತೊಳ್ಕೋಬೇಕು, ನಾವು ಸ್ವಚ್ಛವಾಗಿರಬೇಕು. ಯಾರಿಗೂ ನಾವು ಉಪವಾಸ ಇದೆ ಅಂತೇಳಿ ಜನರಿಗೆ ಗೊತ್ತಾಗಬಾರ್ದು. ಈ ತರಹದ ಒಂದು ಸೂಕ್ಷ್ಮತೆಯನ್ನು ನಾವು ಫಾಲೋ ಮಾಡೋದ್ರಿಂದ ಆ ಉಪವಾಸ ಸಂಪೂರ್ಣವಾಗಿ ಸಕ್ಸಸ್ ಆಗ್ತದೆ. ಆ ಸಕ್ಸಸ್ ಆದಂಥ ಉಪವಾಸ ಪ್ರಾರ್ಥನೆಗೆ ತಕ್ಕ ಸಮಯದಲ್ಲಿ ದೇವರು ಉತ್ತರ ಕೊಡ್ತಾರೆ. ಯಾಕಂದರೆ ನೀತಿವಂತನ ಅತ್ಯಾಸಕ್ತಿಯುಳ್ಳ ಪ್ರಾರ್ಥನೆ ನಿಷ್ಫಲವಾಗಿ ಹೋಗೋದಕ್ಕೆ ನಾನು ಬಿಡೋದಿಲ್ಲ ಅಂತೇಳಿ ದೇವರು ಹೇಳಿದ ಪ್ರಕಾರ ಈ ನಿಟ್ಟಿನಲ್ಲಿ ಈ ಒಂದು ದಾರಿಯಲ್ಲಿ ಯಾರು ಉಪವಾಸ ಪ್ರಾರ್ಥನೆ ಮಾಡ್ತೀರಿ, ಖಂಡಿತವಾಗಿಯೂ ನಿಮ್ಮ ಪ್ರಾರ್ಥನೆಗೆ ದೇವರಿಂದ ಉತ್ತರ ಬಂದೇ ಬರ್ತದೆ. ನೀವು ಆಶೀರ್ವದಿಸಲ್ಪಡ್ತೀರಿ. ನಿಮ್ಮ ಪ್ರತಿಯೊಂದು ಸಮಸ್ಯೆಗಳಿಗೂ ದೇವರ ವಾಕ್ಯದ ಮೂಲಕವಾಗಿ ನಿಮಗೆ ಉತ್ತರ ಸಿಗ್ತದೆ. ನಿಮ್ಮ ಪ್ರಾರ್ಥನೆಗೆ ದೇವರು ಜಯ ಕೊಡಲಿ, ನಿಮ್ಮ ಉಪವಾಸ ಪ್ರಾರ್ಥನೆ ದೇವರು ಆಶೀರ್ವದಿಸಲಿ ಅಂತೇಳಿ ನಾವು ಆಶಿಸ್ತೇವೆ. ಮತ್ತು ನಿಮಗೋಸ್ಕರ ಈ ವಾಕ್ಯದ ಮೂಲಕವಾಗಿ ನೀವು ಇನ್ನೂ ಅನೇಕ ವಿಷಯಗಳನ್ನು ತಿಳಿದುಕೊಂಡಿದ್ದೀರಿ. ಉಪವಾಸ ಪ್ರಾರ್ಥನೆ ಅಂದರೆ ಏನು ಅಂತ ನೀವು ಇಷ್ಟು ದಿನ ತಿಳಿದುಕೊಳ್ಳದೇ ಇರುವ ವಿಷಯ ಇವತ್ತು ಈ ಒಂದು ಯೂಟ್ಯೂಬ್ ಮೂಲಕವಾಗಿ, ಈ ಒಂದು ಸೇವೆ ಮೂಲಕವಾಗಿ ಇವತ್ತು ದೇವರು ನಿಮಗೆ ತಿಳಿಸಿದ್ದಾರೆ. ದಯವಿಟ್ಟು ಇದನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೋರಿ ಮತ್ತು ಈ ಸಂದೇಶವನ್ನು ಅನೇಕ ಜನರಿಗೆ ತಲುಪಲಿಕ್ಕೆ ಸಹಾಯ ಮಾಡಿರಿ. ಕಾರಣ ಮನುಷ್ಯನ ಬುದ್ಧಿ ಒಂದು ರೀತಿ ಇದೆ, ನಾನಷ್ಟೇ ಬೆಳಿಬೇಕು ಅಥವಾ ನಾನಷ್ಟೇ ಆಶೀರ್ವಾದ ಆಗಬೇಕು, ನಾನು ನನ್ನ ಹೊರತು ಇನ್ಯಾರು ಸಹ ಮುಂದೆ ಹೋಗಬಾರ್ದು ಅನ್ನೋ ಬುದ್ಧಿಯಿಂದ ಯಾರೇ ಏನೇ ಆಲೋಚನೆ ಮಾಡಿ ದೇವರ ಆಶೀರ್ವಾದ ಕೊಡಲ್ಲ. ಯಾವತ್ತೂ ಕೂಡ ನಾವು ಇನ್ನೊಬ್ಬರಿಗೆ ಉಪಕಾರಿ ಆಗಬೇಕು ಹೊರತು ಅಪಕಾರಿ ಆಗಬಾರ್ದು. ದೇವರು ಒಳ್ಳೇದು ಮಾಡಲಿ. ಈ ಒಂದು ಪ್ರಾರ್ಥನೆ, ಈ ಒಂದು ಸಂದೇಶ ನಿಮ್ಮೆಲ್ಲರ ಜೀವಿತದಲ್ಲಿ ಒಂದು ಆಶೀರ್ವಾದ ತರಲಿ ಅಂತೇಳಿ ನಾನು ಆಶಿಸ್ತಾ ಈ ಪ್ರಾರ್ಥನೆ ನಾನು ಮುಗಿಸ್ತೇನೆ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ಭೂಪರಲೋಕದ ಒಡೆಯನಾದ ನಮ್ಮ ಸೃಷ್ಟಿಕರ್ತನೆ, ವಾಕ್ಯ ಕೇಳಿದ ಎಲ್ಲರನ್ನು ಸಹ ಆಶೀರ್ವಾದ ಮಾಡಪ್ಪ. ದೈವ ಕೃಪೆಯನ್ನು ಅನುಗ್ರಹಿಸು, ನೀನು ಕಾರ್ಯ ಮಾಡಿ ಸ್ವಾಮಿ. ದೇವರೇ, ಯಾರ್ಯಾರು ಉಪವಾಸ ಮಾಡ್ತಾ ಇದ್ದಾರೆ ಅವರ ಉಪವಾಸ ಪರ ದೊಡ್ಡ ಜಯ ಸಿಗಲಿ. ಯಾರು ಉಪವಾಸ ಮಾಡ್ತಾ ಇದ್ದಾರೆ ನಿಯಮದ ಪ್ರಕಾರ, ವಾಕ್ಯದಲ್ಲಿ ಬರೆದಿರೋ ಪ್ರಕಾರ ಅವರು ಉಪವಾಸ ಮಾಡಲಿಕ್ಕೆ ಸಹಾಯ ಮಾಡು. ಪ್ರಾರ್ಥನೆ ನಜರೇತಿನ ಯೇಸುವಿನ ಅಧಿಕಾರವುಳ್ಳ ನಾಮದಲ್ಲಿ ಬೇಡುತ್ತೇವೆ, ಪರಲೋಕದಲ್ಲಿರುವ ನಮ್ಮ ಸ್ವರ್ಗೀಯ ತಂದೆ. ಪ್ರಿಯ ಬಂಧುಗಳೇ, ಈ ಯೂಟ್ಯೂಬ್ ಸಂದೇಶವನ್ನು ಕೇಳುತ್ತಾ ಇರುವ ಅನೇಕ ಜನರಿಗೆ ಕ್ರಿಸ್ತನ ಆಶೀರ್ವಾದ ಹೇರಳವಾಗಿ ಸಿಗಲಿ. ಮತ್ತು ಈ ಯೂಟ್ಯೂಬ್ ಒಂದು ವಿಡಿಯೋ ಸಂದೇಶವನ್ನು ದಯವಿಟ್ಟು ಅನೇಕ ಜನರಿಗೆ ತಲುಪಲಿಕ್ಕೆ ಸಹಾಯ ಮಾಡಿರಿ. ಕರ್ತನ ಎರಡನೆಯ ಬರೋಣಕ್ಕೆ ನಾವು ಅನೇಕ ಜನರ ಸಿದ್ಧಗೊಳಿಸಬೇಕಾಗಿದೆ. ಸುವಾರ್ತೆ ತಲುಪಲಾರದ ಪ್ರತಿಯೊಂದು ಸ್ಥಳಗಳಿಗೆ ತಲುಪಬೇಕಾಗಿದೆ. ಪ್ರಿಯ ಬಂಧುಗಳೇ, ನಾವು ಒಬ್ಬರಿಗೆ ಸಂದೇಶವನ್ನು ಕಳಿಸೋದ್ರಿಂದ ಅವರ ಕುಟುಂಬದಲ್ಲಿ ಬರುವಂಥ ದೊಡ್ಡ ಬದಲಾವಣೆಯಿಂದ ನಾಳೆ ಅವರು ಸೈತಾನನ ಎಲ್ಲ ಬಂಧನಗಳಿಂದ ಬಿಡುಗಡೆ ಹೊಂದಿ ಅವರು ಕರ್ತನ ಮಾರ್ಗದಲ್ಲಿ ಬರಲಿಕ್ಕೆ ಸಹಾಯ ಆಗ್ತದೆ. ಒಂದು ಕುಟುಂಬವನ್ನು ನಾವು ನರಕದಿಂದ ತಪ್ಪಿಸಿ ಅವ್ರನ್ನ ಸ್ವರ್ಗದ ರಾಜ್ಯದಲ್ಲಿ ನಾವು ಸೇರಿಸಿದ ಹಾಗೆ ಆಗ್ತದೆ. ಹಾಗಾಗಿ ಈ ಸಂದೇಶವನ್ನು ಪ್ರತಿಯೊಬ್ಬರೂ ಸಹ ಯೂಟ್ಯೂಬ್ ಕೇಳುವಂಥ ಸಂದೇಶಗಳು ಪ್ರತಿಯೊಬ್ಬರಿಗೂ ತಲುಪಲಿಕ್ಕೆ ಸಹಾಯ ಮಾಡಿರಿ. ಈ ಸೇವೆಗೆ ಪ್ರತಿಯೊಬ್ಬರು ಕೈ ಜೋಡಿಸ್ರಿ. ಆರ್ಥಿಕವಾಗಿ, ಭೌತಿಕವಾಗಿ ಮತ್ತು ಶಾರೀರಿಕವಾಗಿ ಎಲ್ಲ ವಿಧದಿಂದಲೂ ಈ ಸೇವೆಯನ್ನು ಕಟ್ಟಿ ಬೆಳೆಸಲಿಕ್ಕೆ ತಾವೆಲ್ಲರೂ ಸಹಾಯ ಮಾಡ್ತಾ ಇದ್ದೀರಿ. ದೇವರು ತಮ್ಮೆಲ್ಲರನ್ನು ಹೇರಳವಾಗಿ ಆಶೀರ್ವದಿಸಲಿ. ದೇವರು ನಿಮ್ಮ ಈ ಸೇವೆಗೆ ದೇವರು ನೀವು ಮಾಡ್ತಾ ಇರುವಂಥ ಈ ಸೇವೆಗೆ ಇನ್ನೂ ಹೆಚ್ಚಿನ ಆಶೀರ್ವಾದಗಳನ್ನು ನಿಮಗೆ ಕೊಡಲಿ ಅಂತೇಳಿ ಗಾಡ್ಸ್ ಕ್ರಿಯೇಷನ್ ಮಿನಿಸ್ಟ್ರಿ ಈ ಸೇವೆಯಿಂದ ತಮ್ಮೆಲ್ಲರಿಗೂ ನಾವು ವಿನಂತಿಸ್ತೇನೆ ಮತ್ತು ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ. ದೇವರು ಒಳ್ಳೇದು ಮಾಡಲಿ. ಗಾಡ್ ಬ್ಲೆಸ್ ಯು.